ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಪರಿಣಾಮವಾಗಿ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಗ್ಯಾಸ್ ಸಮರ್ಪಕವಾಗಿ ಸಿಗದೆ ಬಾಡಿಗೆಗೆ ಹೋಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಮೈಸೂರಿನ ಲಕ್ಷ್ಮೀಪುರಂನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಬೆಳ್ಳಂಬೆಳಗ್ಗೆ ಆಟೋಗಳಿಗೆ ಗ್ಯಾಸನ್ನು ರಿಫಿಲ್ ಮಾಡ್ಕೊಳ್ಳಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಯಾಕಂದರೆ ಎಷ್ಟೋ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಇಲ್ಲಿ ಆ ಒಂದು ಗ್ಯಾಸ್ ಸ್ಟಾಕ್ ಸಿಗ್ತಾ ಇದೆ ಅಂತೇಳಿ ಬೆಳಗ್ಗೆಯೇ ಬಂದು ಆ ಒಂದು ಗ್ಯಾಸನ್ನು ಫಿಲ್ ಮಾಡಿಸ್ಕೊಳ್ಳಿಕ್ಕೆ ಬಂದಿರುವಂಥದ್ದು. ಯಾಕಂದರೆ ಗ್ಯಾಸ್ ಇಲ್ಲದಿದ್ದರೆ ಅವ್ರಿಗೆ ಬಾಡಿಗೆಯನ್ನು ಹೋಗ್ಲಿಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಮತ್ತು ಪೆಟ್ರೋಲ್ನಲ್ಲಿ ಓಡಿಸಿದರೆ ಆ ಬಾಡಿಗೆ ಏನು ಹಣ ನೀಡ್ತಾರೆ ಗ್ರಾಹಕರು, ಅದು ಸಮರ್ಪಕವಾಗಿ ಸಿಗೋದಿಲ್ಲ. ಹೀಗಾಗಿ ಲಾಸ್ ಆಗುವಂತಹ ಪರಿಸ್ಥಿತಿ ಇರ್ತದೆ. ಸೊ ಇದೇ ಕಾರಣಕ್ಕಾಗಿ ಬೆಳ್ಳಂಬೆಳಗ್ಗೆ ಗ್ಯಾಸನ್ನು ಫುಲ್ ಮಾಡಿಸ್ಕೊಂಡು ಬಾಡಿಗೆಗೆ ಹೋಗಲಿಕ್ಕೆ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಬಹುತೇಕ ಗ್ಯಾಸ್ ಪೆಟ್ರೋಲ್ ಬಂಕ್ಗಳಲ್ಲಿ ಇದು ಒಂದು ಈಗ ಆಲ್ರೆಡಿ ನೋ ಸ್ಟಾಕ್ ಬೋರ್ಡ್ಗಳಿದೆ. ಹೀಗಾಗಿ ಎಲ್ಲ ಕಡೆಗಳಲ್ಲೂ ಸಿಗ್ತಾ ಇಲ್ಲ. ಎಲ್ಲಿ ಸಿಗ್ತಾ ಇದೆ ಅಲ್ಲಿ ಹೆಚ್ಚಿನ ಒಂದು ಆಟೋ ಚಾಲಕರನ್ನು ನಾವು ಕಾಣಸಿಗ್ಬೋದಾಗಿದೆ. ಸೊ ಎಲ್ರಿಗೂ ಸಹ ಸಮಸ್ಯೆ ಆಗಿರುವಂಥದ್ದು ಅದೇ. ಎಲ್ಲೋ ಒಂದು ಕಡೆ ಮುಂದೆ ಆ ಒಂದು ಏನು ಗ್ಯಾಸ್ ಸಿಲಿಂಡರ್ ಸಿಗೋದೇ ಇಲ್ವಾ ಅಂತೇಳಿ ಚಾಲಕರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಗಿದೆ ಪರಿಸ್ಥಿತಿ ಅಂತ? ಸರ್, ಏನು ಪರವಾಗಿಲ್ಲ ಸರ್. ಬೆಂಗಳೂರಿಗೂ ಮೈಸೂರು ಭಾಳ ವ್ಯತ್ಯಾಸ ಇದೆ. ಮೈಸೂರು ಏನು ಅಂತಾರೆ, ಚಿಕ್ಕ ಸಿಟಿ. ಇಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಇಲ್ಲ ಅಂತಂದ್ರೆ ಒಂದು 3 ಇಲ್ಲ 4 ದಿನ ಬರ್ತಾರೆ. ಬೆಂಗಳೂರಿಗೂ ಮೈಸೂರಿಗೂ ಭಾಳ ವ್ಯತ್ಯಾಸ ಇದೆ ಸರ್. ಬೆಂಗಳೂರು ಆದರೆ ದೊಡ್ಡ ಸಿಟಿ, ಮೈಸೂರು ಆದರೆ ಚಿಕ್ಕ ಸಿಟಿ. ಇಲ್ಲಿ ಹೆಂಗೆ ಹೋದ್ರು 10 ಕಿಲೋಮೀಟ್ರ್ ಅಷ್ಟೇ. ಇವಾಗ ಈ ಕಡೆಯಿಂದ 20 ಕಿಲೋಮೀಟ್ರ್ 1 ಲೀಟ್ರ್ ಗ್ಯಾಸು. ಅದರಿಂದ ಮೈಸೂರು ಪರವಾಗಿಲ್ಲ, ನಡೀತಾ ಇದೆ. ಆಮೇಲೆ ಆಟೋಗಳು ಕಡಿಮೆ, CNG LPG ಅಂತ ಇದೆ. ಅರ್ಧ ಗಾಡಿ CNG ಹೋಯ್ತದೆ, ಅರ್ಧ ಗಾಡಿ LPG ಬರುತ್ತೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ಳಿಕ್ಕೆ ಬಾಡಿಗೆ ಏನು ದುಡ್ಡು ಬರ್ತದೆ ಅದರಲ್ಲೇ ಹಾಕ್ಸ್ಕೊಳ್ಳೋ ಜನ ಜಾಸ್ತಿ ಇದ್ದಾರೆ. ಹೌದು, ಬಾಡಿಗೆ ಹೊಡೆದ್ರೆ ಅಂದ್ರೆ ಬಾಡಿಗೆನೂ ನಡೀತಾ ಇಲ್ಲ ಸರ್. ಮುಂಚೆ ಥರ ನಡೀತಾ ಇಲ್ಲ ಸರ್. ಇವಾಗ ಏನು ಹೈಯೆಸ್ಟು ಅಂದರೆ 500 ರೂಪಾಯಿ ಹೊಡೆದ್ರೆ ಖುಷಿ ಪಡ್ತಾ ಇದೀವಿ ಅಷ್ಟೇ. ಸುಮ್ಮನೆ 1000 ಹೊಡಿತೀವಿ, ಅವೆಲ್ಲ ಸುಳ್ಳು ಸರ್. ಓಲಾ ಊಬರ್ ಅವ್ರು ಹೊಡಿತಾರೆ ಅಂದ್ರೆ ಅವರು ಸುಳ್ಳು. ಅವ್ರನ್ನೂ ಕೇಳ್ತೀವಲ್ಲ, ಎಲ್ಲೂ ಯಾರು ಹೊಡೆಯಲ್ಲ. ಆಲ್ರೆಡಿ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಮುಂದೆ ಅಲ್ಲ ಸಿಗುತ್ತಾ ಇಲ್ವಾ ಅನ್ನೋದೇನೋ ಡೌಟ್ ಇದೆ ಸರ್ ನಮಗೆ. ಮುಂದೆ ಹೆಂಗೆ ಏನು ಎತ್ತ ಅಂತ ಗೊತ್ತಾಯ್ತಲ್ಲ ಸರ್ ನಮಗೆ. ಇವಾಗ ಪರಿಸ್ಥಿತಿ ಇವಾಗೇನೋ ನಡೀತಾ ಇದೆ, ಮುಂದಕ್ಕೆ ಏನು ಎತ್ತ ಅಂತ ಗೊತ್ತಾಗ್ತಲ್ಲ ಸರ್. ಇದು ಆಟೋ ಚಾಲಕರ ಮಾತು. ನೀವು ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ನಿಂತಿರುವಂಥವ್ರು. ಸೊ ಸಾಕಷ್ಟು ಜನ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಹೇಳಿ, ಹೇಗಿದೆ ಸರ್ ಪರಿಸ್ಥಿತಿ? ಗ್ಯಾಸ್ ಸಿಗ್ತಾ ಇದೆಯಲ್ಲ ಕಡೆಗೆ? ತೊಂದರೆ ಮೇಲೆ ತೊಂದರೆ. ಒಂದು ಕಡೆ ಕೊಟ್ಟರೆ 4 ಕಡೆ ಕೊಡ್ತೀವಿ. ಎಷ್ಟು ಕಡೆ ಹೋಗ್ಬಿಟ್ಟು ಬಂದ್ರಿ ನೀವು? ಸುಮ್ಮನೆ ಇವತ್ತು ಬೆಳಗ್ಗೆ ಎಲ್ಲೂ ಹೋಗಿಲ್ಲ. ನೆನ್ನೆ ಸುತ್ತಾಡಿದ್ವಿ. ಇವತ್ತು ಸಿಕ್ತು. ಇಲ್ಲಿ ಯಾರು ಕೊಡ್ತಾವ್ರೆ ಅಂತ ನಮ್ದು. ಎಷ್ಟು ವಯಸ್ಸು ನಿಮಗೆ? ನಮಗೆ 68 ವರ್ಷದಲ್ಲೂ ಆಟೋ ಓಡಿಸ್ತಾ ಇದ್ದೆ. ಮನೇಲಿ ಕೂರಿ ಏನು ಮಾಡಬೇಕು? ಸರಿ ಸಿಗ್ತಲ್ಲ? ಇಲ್ಲ. ಹೇಗಿದೆ ಪರಿಸ್ಥಿತಿ? ಸಿಗ್ತಾ ಇದೆಯಾ ಗ್ಯಾಸು? ಸಿಗ್ತೈತೆ, ಆದರೆ ಒಂದ್ ಕಡೆ ಒಂಥರ ಬಂಕಲ್ಲಿ. ಈಗ ಅಲ್ಲಿ JP ಪ್ಯಾಲೇಸ್ ಬಂಕಲ್ಲಿ 90 ರೂಪಾಯಿ, ಇಲ್ಲಿ 83 ರೂಪಾಯಿ. ಇವ್ರು ಇಷ್ಟ ಬಂದಂಗೆ ರೈಟ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡು ಇದೇ ಸೀಸನ್ ಅನ್ಕೊಂಡು ಇದು ಮಾಡ್ತಾವ್ರೆ. ಲೋಡು ಅನ್ಲೋಡ್ ಗ್ಯಾಸ್ಗಳೆಲ್ಲ ಎಲ್ಲ ಕಡೆನೂ ಕಮ್ಮಿ ಇದೆ. ಎಲ್ಲ ಸುಮಾರು ಬಂಕಲ್ಲಿ ಕಮ್ಮಿ ಸಿಗ್ತೈತೆ ಗ್ಯಾಸ್ಗಳು. ಇಲ್ಲಿ ಇವ್ರು ಏನು ಮಾಡ್ತಾರೆ, ಇಲ್ಲಿ ನೋಡಿ 83 ರೂಪಾಯಿ ಇದ್ರೆ ಅಲ್ಲಿ 90 ರೂಪಾಯಿ ಇದೆ. ಈ ಥರ ರೈಟ್ನ ಏರುಪೇರು ಮಾಡ್ಕೊಂಡು ಜಾಸ್ತಿ ರೇಟ್ ಕೊಡ್ತಾ. ಪ್ರಯಾಣಿಕರು ಕೇಳಿದ್ರೆ ಇಲ್ಲಿಂದ ಅಲ್ಲಿ ಕೇಳಿದ್ರೆ 50 ರೂಪಾಯಿ ಏನಕ್ಕಪ್ಪ, 30 ರೂಪಾಯಿ ಏನಕ್ಕಪ್ಪ, ಏನಕ್ಕೆ ಇಷ್ಟು ಕೇಳ್ತಿದ್ರು? ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ ಅಂದರೆ ಅವ್ರು ಆಟೋದವ್ರ ಕಷ್ಟನೇ ಅರ್ಥ ಮಾಡ್ಕೊಳಕ್ಕಿಲ್ಲ. ಹಿಂಗಾಗಿ ಆಟೋದವ್ರ ಕಷ್ಟ ತುಂಬ. ಮುಂದೆ ಏನಂದರೆ ಅದೇ CNGಗೆ ಹೋಗ್ಬೇಕಿಲ್ಲ, ಪೆಟ್ರೋಲ್ ಹಾಕಿ ಓಡಿಸ್ಬೇಕು. ಗ್ಯಾಸ್ ಇಲ್ಲ ಅಂದರೆ ಏನಾರು ಒಂದು ಹೊಟ್ಟೆ ಪಡಿಗೆ ಮಾಡಲೇಬೇಕಲ್ಲ. ಪೆಟ್ರೋಲ್ ಹಾಕಿದ್ರೆ ವರ್ಕೌಟ್ ಆಗಲ್ಲ. ಬಟ್ ಇವಾಗ ವಿಧಿಲ್ಲ ಆಟೋ ಡ್ರೈವರ್ಗಳಿಗೆ. ಇವಾಗ ಇದನ್ನ ನಂಬಿರೋರು ಇರ್ತಾರೆ. ಇದನ್ನ ಬಿಟ್ಟು ಬೇರೆ ಕೆಲಸ ಗೊತ್ತಿರೋರಿಗೆ ಇರಲ್ಲ. ಅವ್ರಂಥವ್ರಿಗೆ ಏನು ಮಾಡೋಕ್ಕಾಗಿಲ್ಲ. ಸರ್ಕಾರಕ್ಕೆ ಏನು ಮನವಿ ಅಂದರೆ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಆಟೋದವರು ಇಡೀ ಇಂಡಿಯಾದಲ್ಲೇ ಆಟೋದವರು ಒಂದು ಇಲ್ಲ ಅಂದ್ರೂ ಒಂದು 1 ಕೋಟಿ ಜನ ಇದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಇದು ಮಾಡಬೇಕು. ಜೊತೆಗೆ ಆ ಬಂಕ್ನವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿದೆ ಸರ್ ಪರಿಸ್ಥಿತಿ? ಸ್ಟಾಕ್ ಇದೆಯಾ ಅಥವಾ ಇಲ್ವಾ, ಹೇಗೆ ಅಂತ? ಸರ್, ಸ್ಟಾಕ್ ಇದೆ ನಮ್ಮದು. ಇವತ್ತು ಸಂಜೆ ಗಂಟನೂ ಇದೆ, ಏನು ತೊಂದರೆ ಏನಿಲ್ಲ. ಇವಾಗ ಅಂದರೆ ನಮ್ಮದು ಖಾಲಿ ಆದಮೇಲೆ ಇನ್ನೂ 2 ದಿನ ಬೇಕಾಗುತ್ತೆ ನಮ್ಗೆ ಸ್ಟಾಕ್ ಬರೋಕ್ಕೆ. ಒಟ್ಟಿನಲ್ಲಿ ನಮಗೂ ಸ್ಟಾಕ್ ಅಭಾವ ಇದೆ. ಡಿಮ್ಯಾಂಡ್ ಹೇಗಿದೆ ಸರ್? ಡಿಮ್ಯಾಂಡ್ ಜಾಸ್ತಿನೇ ಇದೆ ಸರ್. ನೋಡಿದ್ದೀರಲ್ಲ. ನೋ ಸ್ಟಾಕ್ ಬೋರ್ಡ್ನ ಹಾಕಿದ್ದೀರಾ ನೀವು ಆಲ್ರೆಡಿ? ಸ್ಟಾಕ್ ನಮ್ದು 2 ದಿವಸ ಸ್ಟಾಪ್ ಆಗಿತ್ತು. ಇವಾಗ ಸ್ಟಾಕ್ ಬಂದಿದೆ. ಇನ್ನೂ ಒಂದು 20 ಗಂಟೆ ಇರುತ್ತೆ. ಲಿಮಿಟ್ ಬಂದು 15,000 ಲೀಟರ್ ಗಂಟೆ ಇದೆ ಸರ್. ಇವತ್ತು ಒಂದು ಗಾಡಿನೂ ಸ್ಟಾಕ್ ನಿಂತಿದೆ. ಹೌದು, ನಿಂತಿದೆ. ಸಂಜೆ ತನಕ ಆಗುತ್ತೆ. ಸಂಜೆ ತನಕ ಆಗುತ್ತೆ, ಗೊತ್ತಿಲ್ಲ. ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ. ಆನ್ ಆ್ಯಂಡ್ ಆಫ್ ಯಾವಾಗ ಬೇಕಾದರೂ ಸಿಚುವೇಶನ್ ಚೇಂಜ್ ಆಗ್ಬೋದು.
ಇದು ಸದ್ಯದ ಮೈಸೂರಿನ ಪರಿಸ್ಥಿತಿ. ಅಂದ್ರೆ ಸ್ಟಾಕ್ ಸಿಗುವಂತ ಸಂದರ್ಭಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಆಟೋದವರು ಆ ಗ್ಯಾಸ್ ಅನ್ನು ತುಂಬಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಮುಂದೆ ಸಿಗುತ್ತಾ ಸಿಗಲ್ವಾ ಅನ್ನೋ ಆತಂಕ ಸಹ ಇದೆ. ಇದ್ರ ಜೊತೆಗೆ ದುಬಾರಿ ಹಣವನ್ನು ತೆತ್ತು ಗ್ಯಾಸ್ ಅನ್ನ ಫಿಲ್ ಮಾಡ್ಕೋಬೇಕು. ಆದ್ರೆ ಪ್ರಯಾಣಿಕರಿಗೆ ಹಣ ಕೇಳಿದ್ರೆ ನಾವು ಕೇಳಿದಷ್ಟು ಕೊಡೋದಿಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಲಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.